ಹಾಯ್ ಎಲ್ರಿಗೂ ನಮಸ್ಕಾರ. ಗುರುವಾರದ ಮಿನಿ ಬ್ಲಾಗ್. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನಮ್ಮ ಟಾಮಿಗೆ ನಾವು ಸೆಕೆಂಡ್ ಡೋಸ್ ಹಾಕ್ಸಿರ್ಲಿಲ್ಲ ನಾನು. ಲಾಸ್ಟ್ ಮಂತೆ ಹಾಕ್ಸ್ಬೇಕಿತ್ತು, ಹಾಕ್ಸೋಕ್ಕಾಗಲಿಲ್ಲ. ಸೊ ಇವತ್ತು ಕರ್ಕೊಂಡು ಬಂದಿದ್ದೀನಿ. ನಾನು ಎಲ್ರಿಗೂ ಹೇಳೋದು ಒಂದೇ, ಏನಂತ ಹೇಳಿದ್ರೆ, ನಾವು ಮನೆಯಲ್ಲಿ ಮಕ್ಕಳನ್ನ ನಾವು ಯಾವ ರೀತಿ ಸಾಕ್ತೀವಿ, ಯಾವ ರೀತಿ ಬೆಳೆಸ್ತೀವಿ ಅನ್ನೋದನ್ನು ಪ್ರಾಣಿಗಳು ಮನೆಗೆ ತೊಗೊಂಡು ಬಂದಾಗ, ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ನಾವು ಮನೆಗೆ ತೊಗೊಬಂದು ಅದೇ ಥರ ಕೇರ್ ಮಾಡಬೇಕು. ಯಾವ ಥರ ಅಂತ ಹೇಳಿದ್ರೆ, ಇವಾಗ ನಾನು ವೀಡಿಯೋದ ಮೂಲಕ ನಿಮ್ಗೆ ತೋರಿಸ್ಕೊಡ್ತೀನಿ. ಯಾಕೆ ನಾವು ನಾಯಿಗಾಗಲಿ ಬೆಕ್ಕಿಗಾಗಲಿ ಈ ಥರ ಕೇರ್ ಮಾಡಬೇಕು ಅನ್ನೋದನ್ನ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಇವಾಗ ನೋಡಿ, ಇವಾಗ ಫಸ್ಟ್ ಡೋಸ್ ಆಗಿರ್ಬೋದು, ಸೆಕೆಂಡ್ ಡೋಸ್ ಈ ಥರ ಇಂಜೆಕ್ಷನ್ನು ನಾಯಿಗಾಗಲಿ ಬೆಕ್ಕಿಗಾಗಲಿ ಇದ್ದೇ ಇರುತ್ತೆ. ಅದನ್ನು ನಾವು ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಈ ಥರ ಹಾಕೋದ್ರಿಂದ ಈಗ ಬೆಕ್ಕಾಗಲಿ ನಾಯಿ ಬೇರೆಯವ್ರಿಗೆ ಕಚ್ಚಿದಾಗ ಅವರಿಗೆ ತೊಂದರೆ ಆಗ್ಬಾರ್ದು, ಅವರಿಂದ ನಮಗೆ ಪ್ರಾಬ್ಲಮ್ಗಳಾಗಬಾರ್ದು. ಈ ಥರ ಎಲ್ಲ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇಂಜೆಕ್ಷನ್ನು, ಜಂತಿನ ಔಷಧಿ ಇವೆಲ್ಲ ನಾವು ಹಾಕ್ತಾ ಇರಬೇಕು. ಬೆಕ್ಕಿಗೆ ಇವಾಗ ಜಂತಿನ ಔಷಧಿ 3 ಮಂತ್ಸ್ ಒಂದ್ಸಲ ಹಾಕಬೇಕಾಗುತ್ತೆ. ಮತ್ತು ಇಂಜೆಕ್ಷನ್ ಕೂಡ ಅಷ್ಟೇ, ಎಷ್ಟು ಡೋಸ್ ಇದೆ ಅದು 3 ಡೋಸ್ ನಾವು ಹಾಕ್ಸ್ಲೇಬೇಕಾಗುತ್ತೆ ಕಂಪಲ್ಸರಿ. ಅದೇ ರೀತಿ ಇವಾಗ ಇಂಜೆಕ್ಷನ್ ಇದಕ್ಕಾದ್ರೂ ಬೆಕ್ಕಿಗಾದರೂ ಅಷ್ಟೇ ಅಲರ್ಜಿ ಆಗಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ಈ ಥರ ಎಲ್ಲ ಇರುತ್ತೆ. ಮತ್ತು ಅದಕ್ಕೆ ಊಟ ಮಾಡಿದಾಗ ಜೀರ್ಣ ಆಗಿರಲ್ಲ, ಅದಕ್ಕೆ ಜಂತಿನ ಔಷಧಿ ಎಲ್ಲನೂ ಹಾಕಬೇಕಾಗುತ್ತೆ. ಈ ಥರ ನಾವು ಕೇರ್ ಮಾಡೋದ್ರಿಂದ ಅದಕ್ಕೂ ಪ್ರಾಣಿಗೂ ಬೆಕ್ಕಿಗೂ ಒಳ್ಳೆಯದು, ನಮಗೂ ಕೂಡ ಒಳ್ಳೆಯದೆಯ. ಯಾಕಂದ್ರೆ ನಾವು ಮನೇಲಿ ಸಾಕಿರ್ತೀವಿ, ಅದಕ್ಕೇನಾದ್ರು ಕಾಯಿಲೆ ಬಂತು ಅಂತ ಹೇಳಿದ್ರೆ ಅದರಿಂದ ಬೆಕ್ಕಿಗೂ ಪ್ರಾಣಿಗೂ ಪ್ರಾಬ್ಲಮ್ ಆಗುತ್ತೆ, ನಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಾವು ಇದನ್ನ ಫಾಲೋಅಪ್ ಮಾಡಲೇಬೇಕಾಗುತ್ತೆ. ನಾನು ಅದೇ ಥರ ನಮ್ಮ ಟಾಮಿಗೆ ಸೆಕೆಂಡ್ ಡೋಸ್ ಹಾಕಿಸ್ದೆ. ತುಂಬಾ ಕೂಗ್ತಾ ಇದ್ದ. ಮತ್ತು ಏನಂತ ಹೇಳಿದ್ರೆ ಮನೇಲಿ ತುಂಬ ಗಲಾಟೆ ಮಾಡ್ತಾನೆ. ಬೇರೆ ಕಡೆ ಹೋದಂದರೆ ತುಂಬ ಸೈಲೆಂಟಾಗಿರ್ತಾನೆ. ಇಂಜೆಕ್ಷನ್ ಹಾಕಬೇಕಾದ್ರೂ ಕೂಡ ಬುಸ್ ಅಂತ ಅವರಿಗೆ ಕೂಗ್ತಾ ಇದ್ದ. ಮತ್ತು ನಾನು ಅದೇ ಇವಾಗ ಪ್ರಾಣಿಗಳನ್ನ ನಾವು ತುಂಬಾ ಕೇರ್ ಮಾಡಬೇಕಾಗುತ್ತೆ. ನಾನು ಕೂಡ ಅಷ್ಟೇ ಸೆಕೆಂಡ್ ಡೋಸ್ ಲಾಸ್ಟ್ ಮಂತ್ ಹಾಕಿರಲಿಲ್ಲ. ಸೊ ಇವತ್ತು ಕರ್ಕೊಂಡು ಬಂದಿದ್ದೀನಿ. ಹಾಗೆ ಮತ್ತು ಈಗ ಬೆಕ್ಕಿಗೆ ಶಾಂಪೂನೇ ಅದರದ್ದೇ ಆದಂಥ ಶಾಂಪೂ ಇರುತ್ತೆ, ಶಾಂಪೂನ ಯೂಸ್ ಮಾಡಬೇಕಾಗುತ್ತೆ. ನೆಲ್ ಕಟರು ಅಷ್ಟೇ, ಬೆಕ್ಕಿಗೆ ಆದಂಥ ನೆಲ್ ಕಟ್ರ್ ಕೂಡ ಸಿಗುತ್ತೆ, ಅದನ್ನೇ ಯೂಸ್ ಮಾಡಬೇಕಾಗುತ್ತೆ. ನಾವು ಹೆಂಗೆ ಕೇರ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡು. ಜಂತಿನ ಔಷಧಿ ಟ್ಯಾಬ್ಲೆಟ್ ಕೂಡ 3 ಮಂತ್ಸ್ ಒಂದ್ಸಲ ಹಾಕ್ತಾ ಇರಬೇಕಾಗುತ್ತೆ. ನನಗೆ ಇಂಜೆಕ್ಷನ್ನು ಹಾಕೋದು ನೋಡಿದ್ರೆ ಪಾಪ ಬೇಜಾರಾಗುತ್ತೆ. ಯಾಕಂದರೆ ಅಷ್ಟು ತ್ರಾಸು ತೊಗೊಂತು. ಮತ್ತು ಮನೆಗೆ ಬಂದಮೇಲೆ ಕೂಡ ತುಂಬಾ ಮಲ್ಕೊಂಡೇ ಇದೆ, ಎದ್ದೇಳ್ತಾನೆ ಇರಲ್ಲ, ನಿದ್ದೆನೇ ಮಾಡ್ತಿದ್ದೆ, ಜಾಸ್ತಿ ನಿದ್ದೆ ಮಾಡ್ತಾಯಿದ್ದೆ. ಯಾಕಂದರೆ ಇಂಜೆಕ್ಷನ್ 2 ಡೇಸ್ ಇದ್ದೇ ಇರುತ್ತೆ. ಹಾಗೆ ಇದಿಷ್ಟು ನಮ್ಮ ಟಾಮಿ ಪ್ರಾಡಕ್ಟು. ಸಿರಮ್ ಆಗಿರ್ಬೋದು, ನೆಲ್ ಕಟ್ಟರ್, ಶಾಂಪು, ಒಂದು ಬುಕ್ ಇದನ್ನೆಲ್ಲನೂ ನಾನು ಟಾಮಿಗೋಸ್ಕರ ತೊಗೊಂಡಿರೋದು. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.